ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಫ್ರೆಂಡ್ಸ್, ನಾವಿವಾಗ ಟೀ ಪಾರ್ಕಿಗೆ ಬಂದಿದ್ದೀವಿ. ನೋಡೋಣ, ಇಲ್ಲಿ ಚೆನ್ನಾಗಿ ಫೋಟೋಸ್ ಎಲ್ಲ ತಗೋಬಹುದಂತೆ. ಬನ್ನಿ ಫ್ರೆಂಡ್, ಫಸ್ಟ್ ಹಾಗೆ ಒಂದು ನಮ್ದು ಇದರಲ್ಲೇ ಇದೇ ಕಾಸ್ಟ್ಯೂಮಲ್ಲಿ ಒಂದು ಫೋಟೋ ತಗೊಳ್ಳೋಣ. ಆಮೇಲೆ ಬೇಕಿದ್ರೆ ನೋಡೋಣ ಎಷ್ಟಾಗುತ್ತೆ ಕೇಳಿ ತಗೊಳ್ಳೋದು ಬೇಡವಾ, ಆಮೇಲೆ ಡಿಸೈಡ್ ಮಾಡು. ಇವಡೆ ಎಲ್ಲ ಕಿತ್ತಿ ಹಾಕೋ ತರ ಇದೆ ಎಲೆಗಳನ್ನೆಲ್ಲ. ಅದಕ್ಕೆ ನಾನು ಮಾಡ್ತಿಲ್ಲ. ಇಲ್ಲಿ ನಾವು ಮಾತಾಡ್ತಿರುತ್ತೆ. ಓಕೆ, ಕಮಾನ್ ಕಮಾನ್ ಕಮಾನ್. ಸಾಕು 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 ಬಿಡು. ಸಾಕು ಸಾಕು. ಇರಿ ಇರಿ. ಹಾ, ರೆಡಿ, 1 2 3 ಕಮಾನ್. ನೋಡಿ ಫ್ರೆಂಡ್ಸ್, ಈ ತರ ಬಟ್ಟೆಗಳು ಮತ್ತೆ ಈ ತರ ಬುಟ್ಟಿ, ಕಲರ್ ಕಲರ್, ಆರೆಂಜ್, ಪಿಂಕ್, ಯಾವ ಥರ ಬೇಕು. ಈ ಅಸ್ಸಾಂ ಕಡೆ ಎಲ್ಲ ಇದೇ ರೀತಿ ಹಾಕೊಳ್ಳೋದು. ಸೊ ಅದೇ ಇದರಲ್ಲಿ ಇದನ್ನು ಹಾಕೊಂಡು ಫೋಟೋಸ್ ತಗೋಬೋದು. ಮತ್ತು ಇದು ಬುಟ್ಟಿ, ಇದರಲ್ಲೇ ಟೀ ಎಲ್ಲ ಕುಯ್ಯೋದೇನೋ ಕುಯ್ದು ಹಾಕೊಳ್ಳೋದು. ಹಿಂದೆ ನಮ್ಮ ಕಡೆ ಕಾಫಿ ಹಣ್ಣು ಹೆಂಗೆ ಕುಯ್ದು ಹಾಕೊಳ್ತೀವಿ, ಇಲ್ಲಿ ಟೀ ಎಲೆನ ಕುಯ್ದು ಹಾಕೊಳ್ಳೋದಷ್ಟೇ. ಸೊ ಫ್ರೆಂಡ್ಸ್, ಇದು ಊಟಿಯಿಂದ ಒಂದು 8 ಕಿಲೋಮೀಟರ್ಸ್ ಇರುತ್ತೆ. ನಮಗೆ ಒಂದು 20 ಮಿನಿಟ್ಸ್ ಆಗುತ್ತೆ ಹೋಗೋದಕ್ಕೆ. ಇದಕ್ಕೆ ಗೂಗಲಲ್ಲಿ ಊಟಿ ಟೀ ಪಾರ್ಕ್ ಅಂತ ಹಾಕಬೇಕು, ಆವಾಗ ಲೊಕೇಶನ್ ಸಿಗುತ್ತೆ. ಟೀ ಗಾರ್ಡನ್ ಅಲ್ಲ, ಊಟಿ ಟೀ ಪಾರ್ಕ್ ಅಂತ ಹಾಕಬೇಕು. ಇಲ್ಲಿ ಕಾರ್ ಪಾರ್ಕಿಂಗಿಗೆ ಚಾರ್ಜಸ್ ಮಾಡ್ತಾರೆ ಅಷ್ಟೇ, ಬೇರೆ ಇನ್ನೇನು ಚಾರ್ಜಸ್ ಇರೋದಿಲ್ಲ. ನಮಗೆ ಫೋಟೋಸ್ ಬೇಕು ಅಂದರೆ ಆ ಕಾಸ್ಟ್ಯೂಮ್ ಹಾಕ್ಕೊಂಡು ಅದಕ್ಕೆ ಬೇರೆ ಎಕ್ಸ್ಟ್ರಾ ಚಾರ್ಜಸ್ ಇರುತ್ತೆ ಅಷ್ಟೇ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಮಕ್ಕಳಿಗೆಲ್ಲ ಆಟ ಆಡೋದಕ್ಕೆ ತುಂಬಾ ಚೆನ್ನಾಗಿದೆ. ಇಲ್ಲಿ ಮಕ್ಕಳುಗಳನ್ನ ಕರ್ಕೊಬಂದರೆ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಇಲ್ಲಿ. ಸೊ ಅದ್ರಲ್ಲೇ ಹತ್ಬೇಕಂತೆ. ಇಲ್ಲಿ ಇಲ್ಲಿ ಇದನ್ನ ಟ್ರೈ ಮಾಡ್ತಾಳಂತೆ. ವೆರಿ ಗುಡ್. ನೆಕ್ಸ್ಟ್ 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 ನೆಕ್ಸ್ಟ್. ಯೆಸ್, ವೆರಿ ಗುಡ್. ಬಟ್ಟೆ ಬಿಡಿ ಕೆಳಗೆ. ನೆಕ್ಸ್ಟ್ 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 ಆಟ ಅಲ್ಲಿ ಹೋಗೋಣ, ನಡಿ, ನಾವು ಆ ಕಡೆ ಹೋಗೋಣ. ನಡಿ
ಅದು ಬೇಡ. ಅದು ಬೇಡ. ಬೀಳ್ತು ಬಿತ್ತು ಬಿತ್ತು. ಏನೋ ಇಲ್ಲಿ ಬಂದಿದ್ದೀವಿ. ಏನೋ ಇದೆ ಗುಹೆ ತರ. ಏನಿಲ್ಲ, ಸುಮ್ನೆ ಅವರೇ ಒಂದು ಡೆಕೋರೇಷನ್ ಮಾಡಿ ಇಟ್ಟಿರ್ತಾರಲ್ಲ ಕುತ್ಕೊಳ್ಳೋದಿಕ್ಕ. ತೋರಿಸ್ತೀನಿ ಒಂದ್ಸಕ್ಕೆ. ನೋಡಿ ಈ ತರ ಹುಲ್ಲಲ್ಲಿ ಎಲ್ಲ ಮಾಡಿದ್ದಾರೆ ಅಷ್ಟೆ. ಅದೇನೋ ಮೇಲ್ಗಡೆ ಅದು ಕುತ್ಕೊಳ್ಳೋದಿಕ್ಕೆ ಅಷ್ಟೆ. ಹೋಗೋಣ. ಇತ್ತು ನಿಮ್ಗೆ? ಸೂಪರ್ ಆಗಿತ್ತು ನೋಡಿ. ಒಂದ್ ಸ್ವಲ್ಪ ತಿರುಗಿಸಿ, ಇದೆಲ್ಲ ರೊಟೇಟ್ ಮಾಡಿ ತೋರಿಸಿ. ನೋಡಿದ್ರ ಫ್ರೆಂಡ್ಸ್, ಯಾರು ಅಷ್ಟೊಂದು crowd ಇಲ್ಲ. ಖಾಲಿ ಇದೆ. ತುಂಬಾ ಅಂದ್ರೆ ತುಂಬಾ ಫ್ರೀ ಇದೆ. ಸೊ ನಾವು ಸ್ವಲ್ಪ ಎಂಜಾಯ್ ಮಾಡ್ಬೋದು ಅನ್ಸುತ್ತೆ ಈ ತರ. ವಿಂಟರ್ ಸೀಸನ್ ಅಲ್ಲಿ ಬಂದ್ರೆ ಎಂಜಾಯ್ ಮಾಡ್ಬೋದು. ಸಮ್ಮರ್ ಅಲ್ಲಿ ಬಂದ್ರೆ ಜನರು ತುಂಬಾ ತುಂಬಿರ್ತಾರೆ, ರಶ್ ಇರುತ್ತೆ. ಈವನ್ ನೀವು ಫೋಟೋ ತಗೋಬೇಕು ಅಂದ್ರೆ ಒಂದು ಪ್ರೈವಸಿ ಇರಲ್ಲ. ನೀವೇನಾದ್ರೂ ಒಂದು ವಿಡಿಯೋ ತಗೋಬೇಕು ಅಂದ್ರೆ ಒಂದ್ ಸ್ವಲ್ಪ ಪ್ರೈವಸಿ ಇರಲ್ಲ. ಸೊ ಆತರ ತುಂಬಾ ಮತ್ತೆ ಎಲ್ಲ ಕಡೆ ಚಾರ್ಜಸ್ ಜಾಸ್ತಿ ಇರುತ್ತೆ, ಅವಾಗ ಜನ ಜಾಸ್ತಿ ಇರ್ತಾರಲ್ಲ. ಈಗ ನೀವು ಆಲ್ಮೋಸ್ಟ್ ಎಂಜಾಯ್ ಮಾಡ್ಬೋದು, ಆಟ ಆಡ್ಬೋದು, ಫನ್ ಮಾಡ್ಕೋಬಹುದು. ನೀವೇನಾದ್ರೂ ಗೇಮ್ಸ್ ಇದ್ರೆ ಮಕ್ಳಿದ್ರೆ ಅವ್ರ ಜೊತೆಲಿ ಆಟ ಆಡ್ಸ್ಕೋಬಹುದು. ಆತರ ತುಂಬಾ ಅಂದ್ರೆ ತುಂಬಾನೇ ಫ್ರೀ ಇದೆ. ಸೊ ನಾವು ಈವನ್ ಅನ್ಪ್ಲಾನ್ಡ್ ಅನ್ಸೀಸನ್ ಅಲ್ಲಿ ಅನ್ಪ್ಲಾನ್ ನಾವು ಊಟಿಗೆ ಬರ್ತೀವಿ ಅಂತ ಅನ್ಕೊಂಡೇ ಇರ್ಲಿಲ್ಲ ಫ್ರೆಂಡ್ಸ್. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು. ನಾವು ಬರುವಾಗ್ಲೂ ಮಳೆ ಬರ್ತಾ ಇತ್ತು. ಮತ್ತೆ ಡೌಟ್ ನಮ್ಗೆ, ಅಯ್ಯೋ ಸುಮ್ನೆ ಬಂದ್ವಿ, ವೇಸ್ಟ್ ಆಗೋಯ್ತು ಬಂದು ಅಂತ ಅನ್ಕೊಂಡ್ವಿ. ನಿನ್ನೆನು ನಾವು ಹೋಗ್ಬಿಡೋಣ ಮಾರ್ನಿಂಗ್ ಬೆಂಗಳೂರಿಗೆ ಸಾಕು ಅಂತ ಅನ್ಕೊಂಡ್ವಿ. ಬಟ್ ಇಲ್ಲಿ ಮಳೆ ಇವತ್ತು ಕಮ್ಮಿ ಆಗಿದೆ, ನಮ್ಮ ಅದೃಷ್ಟ. ನೋಡಿ ಎಷ್ಟು ಎಂಜಾಯ್. ಯಾರು ಇಲ್ಲ ಫ್ರೆಂಡ್ಸ್, ಆರಾಮಾಗಿ ಖಾಲಿಯಾಗಿದೆ. ಆರಾಮಾಗಿ ಎಷ್ಟೊತ್ತು ಬೇಕಾದ್ರೂ ಕುತ್ಕೋಬಹುದು, ಎಷ್ಟೊತ್ತು ಬೇಕಾದ್ರೂ ಟೀ ಎಸ್ಟೇಟ್ ಅಲ್ಲಿ ಫೋಟೋಸ್ ತಗೋಬಹುದು. ಬಟ್ ಅದೇ ಈ ಸಮ್ಮರ್ ಅಲ್ಲಿ ಬಂದ್ರೆ ಇಲ್ಲಿ ಫುಲ್ ತುಂಬಿರ್ತಾರಂತೆ ಜನ. ಒಂದು ಫೋಟೋಸ್ ತಗೊಳಕ್ಕೂ ಜಾಗ ಇರೋದಿಲ್ಲ, ಅಷ್ಟು ಜನ ಇರ್ತಾರಂತೆ ಸಮ್ಮರ್ ಅಲ್ಲಿ. ಸೊ ನಮ್ಮ ಪ್ರಕಾರ ಇವಾಗ ಬರೋದು ಬೆಸ್ಟ್ ಅಲ್ಲ? ಹೌದು. ವಿಂಟರ್ ಸೀಸನ್ ಇದೆ, ಅಕ್ಟೋಬರ್ ಟು ಡಿಸೆಂಬರ್ ಈ ಟೈಮಲ್ಲಿ ಬಂದರೆ ಬೆಸ್ಟ್. ಬಟ್ ಏನಂದರೆ ಚಳಿ ಇರುತ್ತೆ ಸ್ವಲ್ಪ. ನಮಗೆ ಸ್ವೆಟರ್ಸು, ಕ್ಯಾಪು ಎಲ್ಲ. ನಮಗೆ ಫಸ್ಟ್ ಡೇ ನಿನ್ನೆ ಸ್ವೆಟರ್ ಕ್ಯಾಪ್ ಎಲ್ಲ ಫುಲ್ ಹಾಕೊಂಡು ಕವರ್ ಆಗಿದ್ವಿ. ಬಟ್ ಇವತ್ತು ನಮಗೆ ಅಭ್ಯಾಸ ಆಗೋಯ್ತು, ಅಡ್ಜಸ್ಟ್ ಆಯ್ತಲ್ವಾ. ಇವತ್ತೇ ನಮಗೆ ಅಷ್ಟೊಂದು ಚಳಿ ಎಲ್ಲ ಏನಿಲ್ಲ, ಅಡ್ಜಸ್ಟ್ ಆಗಿಬಿಟ್ಟಿದೆ. ಸೊ ಮತ್ತೆ ಹೇಳಬೇಕು, ಖುಷಿ ಆಯ್ತು. ಇನ್ನೂ ತಿಂಡಿ ಮಾಡಿಲ್ಲ ಫ್ರೆಂಡ್ಸ್. ಟೈಮ್ 11 o'clock ಆಗ್ತಿದೆ. ತಿನ್ಬೇಕು ನಮ್ಗೆ. ನಮ್ಗೆ ಏನಂದ್ರೆ ಫಸ್ಟ್ ಪ್ಲೇಸಸ್ ಗಳನ್ನ ಕವರ್ ಮಾಡ್ಬಿಡ್ಬೇಕು. ಈ ಮಧ್ಯಾಹ್ನ ಮಳೆ ಬರೋಷ್ಟ್ರೊಳಗೆ ಪ್ಲೇಸಸ್ ಗಳನ್ನ ಕವರ್ ಮಾಡ್ಬಿಟ್ರೆ ಆಮೇಲೆ ತಿಂಡಿ, ಬ್ರೇಕ್ಫಾಸ್ಟ್, ಊಟ ಎಲ್ಲ ಮಾಡ್ಬಿಡೋಣ ಒಂದೇ ಸಲ ಅನ್ನೋದು. ಸೊ ನಮ್ಮ ಮಗಳು ಫ್ರೆಂಡ್ಸ್, ನಮ್ಮ ಮಗಳು ಇಷ್ಟು ಸಪೋರ್ಟ್ ಮಾಡಿಲ್ಲ ಅಂದ್ರೆ ಅವಳು ಸಹ ಅವಳು ಕೂಡ ಏನೂ ತಿಂದಿಲ್ಲ, ಜಸ್ಟ್ ಒಂದು ಬಿಸ್ಕೆಟ್ ಅಷ್ಟೇ. ಬಿಸ್ಕೆಟ್ಸ್ ನಾವು ಅಷ್ಟಾಗಿ ಕೊಡಲ್ಲ, ಏನೋ ಇವತ್ತು ಕೊಟ್ಟಿದ್ದೀವಿ ಅಷ್ಟೇ ಫ್ರೆಂಡ್ಸ್. ಟೈಮ್ 11-12 ಆಯ್ತಾ ಬಂತು. ಇನ್ನೇನು ಮುಗಿಸ್ಕೊಂಡು ಇಲ್ಲಿ ಅದೇ ಡ್ರೆಸ್ಸಸ್ ಎಲ್ಲ ಇಟ್ಟಿದ್ದಾರೆ. ಫೋಟೋಸ್ಗೆ ಅವರು ಯಾರು ಇಲ್ಲ ತೆಗಿಯೋರು. ಇವಾಗ ನೋಡಬೇಕು, ಫೋಟೋಸ್ ತಗೊಂಡು ಹೋಗೋದಷ್ಟೇ. ಸೊ ಫ್ರೆಂಡ್ಸ್, ಇಲ್ಲಿ ಫೋಟೋ ಶೂಟ್ ಎಲ್ಲ ಹೇಗೆ ಅಂದರೆ, ಇಲ್ಲಿ ಸಿಂಗಲ್ ಆದರೆ 150 rupees ಚಾರ್ಜ್ ಮಾಡ್ತಾರೆ ವಿತ್ ಕಾಸ್ಟ್ಯೂಮು. ಹಾಗೆ ಕಪಲ್ಸ್ ಆದರೆ 300 ಚಾರ್ಜ್ ಮಾಡ್ತಾರೆ. ಸೊ ಫ್ರೇಮ್ ಹಾಕಿ ಕೊಡ್ತಾರೆ. ಫ್ರೇಮ್ ಅಂದರೆ ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಚಾರ್ಜು. ಸೊ A4 ಸೈಜ್ ಫೋಟೋಸ್ ಕೊಡ್ತಾರೆ. ಹಾಗೆಯೇ ಸಾಫ್ಟ್ ಕಾಪಿ ಬೇಕು ಅಂದರೆ ಅದಕ್ಕೆ ಎಕ್ಸ್ಟ್ರಾ 50 rupees. ಸಾಫ್ಟ್ ಕಾಪಿ ಕೂಡ ಕಳಿಸ್ತಾರೆ ವಾಟ್ಸಪ್ಪಲ್ಲಿ. ಸೊ ವಾಟ್ಸಪ್ಪಲ್ಲ ಇಲ್ಲ ಮೇಲಲ್ಲಿ ಈ ಥರ ಸಾಫ್ಟ್ ಕಾಪಿ ಕೂಡ ಕಳಿಸ್ತಾರೆ. ನಮಗೆ ಆಲ್ಮೋಸ್ಟ್ 3 ಜನಕ್ಕೆ ಸೇರಿ ಕಾಸ್ಟ್ಯೂಮ್ಸ್ ಎಲ್ಲ ಸೇರಿ ನಾವು ಫ್ರೇಮ್ ಹಾಕಿಸ್ಕೊಂಡ್ವಿ ಒಂದು ಫೋಟೋನ. ಸೊ ನಮಗೆ ಸಾಫ್ಟ್ ಕಾಪಿ ಕೂಡ ಬೇಕಿತ್ತು. ಅದು ಎಲ್ಲ ಸೇರಿ ಒಂದು 500 ಹತ್ತಿರ ಆಯಿತು ನಮಗೆ ದುಡ್ಡು. ಹೆಂಗ ವೇಟ್
ಚಿನ್ನು ಚಿನ್ನು ಆಯ್ತು ಈ ಕಡೆ ಹೋಗತ್ತೆಗೆ ಹಾ ಹಾ ಇಲ್ಲಿ ದಿಯೋ ನೀನೊಂದು ಹಾಕೋದು ಈ ಕಡೆ ಅಲ್ಲ, ಈ ಕಡೆ ಇದು different. ಡಿಫ್ರೆಂಟ್ ನೋಡಿ ಫ್ರೆಂಡ್ಸ್ ದಿಯಂಗು ಹಾಕ್ಸಿದೀವಿ. ಚಿನ್ನು 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 ಈ ಕಡೆ ಇದಕ್ಕೆ ಒಂದು ಏನೋ ಹಾಕ್ಬೇಕು. ಈ ಪಿನ್ ಓ ಫೋಟೋ ತೆಗೆಯುವ. ಹಾ, somehow manage. ಸೊ ಈ ಥರ ಲೇಡೀಸ್ಗೆ ಸಪ್ರೇಟು ಜೆಂಟ್ಸ್ಗೆ ಸಪ್ರೇಟ್ ಅಂತ ಕಾಸ್ಟ್ಯೂಮ್ ಇರುತ್ತೆ. ಜೆಂಟ್ಸ್ಗೂ ಕೂಡ ಇಲ್ಲಿ ಇರುತ್ತೆ, ಅವರೂ ಹಾಕೋಬಹುದು. ಹಾಗೆಯೇ ಮಕ್ಕಳಿಗೇನು ಇರೋದಿಲ್ಲ, ಬಟ್ ಇರೋದ್ರಲ್ಲಿ ಯಾವುದೋ ಒಂದು ಅಡ್ಜಸ್ಟ್ ಮಾಡಿ ಹಾಕ್ತಾರೆ ಅವರು. ಮಕ್ಕಳಿಗೇನು ಸಪ್ರೇಟಾಗಿ ಇವ್ರು ಇಟ್ಕೊಂಡಿಲ್ಲ. ಸೊ ಇದನ್ನೇ ಇದರಲ್ಲಿ ಒಂದು 5-6 ಇಲ್ಲ 7-8 ಪೇರ್ಸ್ ಇರಬಹುದು. ಇದನ್ನೇ ಅವರು ಡೈಲಿ ಯೂಸ್ ಮಾಡೋದು. ಅದು ನೀಟಾಗೇ ಇದೆ ನೋಡೋದಕ್ಕೆ ಕೂಡ, ಅಷ್ಟೊಂದೇನು ಗಲೀಜಾಗಿ ಇಲ್ಲ. ಬಟ್ ಯೂಸ್ ಮಾಡಿದ ತಕ್ಷಣ ಇಮಿಡಿಯೇಟ್ ಈವ್ನಿಂಗ್ ಏನೋ ವಾಶ್ ಮಾಡಿ ಹಾಕ್ತಾರೇನೋ ಗೊತ್ತಿಲ್ಲ. ಬಟ್ ರಿಪೀಟ್ ಮಾಡ್ತಾರೆ ಅದೇ ಬಟ್ಟೆನ, ಬೇರೆಯವ್ರಿಗೂ ಕೂಡ ರಿಪೀಟ್ ಮಾಡ್ತಾರೆ. ನಾನು ಹೆಚ್ಚಾಗಿ ಈ ನಾರ್ತ್ ಸೈಡ್ ಅವರು ಇದನ್ನು ಹಾಕ್ಕೊಂಡಿರೋದು ನೋಡಿರೋದು. ಅಸ್ಸಾಂ, ಕಾಶ್ಮೀರ ಆ ಕಡೆ ಎಲ್ಲ ಈ ಕಾಸ್ಟ್ಯೂಮು ಫೇಮಸ್. ನಮ್ಮ ಸೌತ್ ಕಡೆಯಲ್ಲಿ ಅಷ್ಟಾಗಿ ಇದು ಕಾಣಿಸಲ್ಲ. ಸೊ ನಾರ್ತ್ ಸೈಡಲ್ಲಿ ಈ ಕಾಸ್ಟ್ಯೂಮು ಫೇಮಸ್. ಅದಕ್ಕೆ ಏನೋ ಇವರು ಊಟಿಯಲ್ಲಿ ಟೀ ಪಾರ್ಕ್ಗೆ ಈ ಥರ ಕಾಸ್ಟ್ಯೂಮ್ ಇಟ್ಟರೆ ಒಳ್ಳೆ ಬಿಸ್ನೆಸ್ ಆಗುತ್ತೆ ಅಂತ ಇಟ್ಕೊಂಡಿದ್ದಾರೆ. ಹೇಳಬೇಕು ಅಂದರೆ ಒಂದೊಳ್ಳೆ ಬಿಸ್ನೆಸ್ ಇದು. ತುಂಬ ಜನ ಟ್ರೈ ಮಾಡ್ತಾರೆ, ಚೆನ್ನಾಗಿದೆ ಈ ಕಾಸ್ಟ್ಯೂಮು. ಇನ್ನು ಟೀ ಎಸ್ಟೇಟ್ ಮಧ್ಯದಲ್ಲಿ ನಿಂತ್ಕೊಂಡು ಫೋಟೋಸ್ ಎಲ್ಲ ತಗೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಪ್ರತಿಯೊಬ್ಬರು ಟ್ರೈ ಮಾಡ್ತಾರೆ ಇಲ್ಲಿ ಬಂದಿರೋರೆಲ್ಲರೂ. ಮತ್ತು ಈ ಥರ ಒಂದು ಕಾಸ್ಟ್ಯೂಮ್ ಹಾಕೊಂಡು ಫೋಟೋಸ್ ತಗೊಳ್ಳೋದು ಇದೊಂದೇ ಪ್ಲೇಸಲ್ಲಿ, ಊಟಿಯಲ್ಲಿ ಬೇರೆ ಎಲ್ಲೂ ಸಿಗೋದಿಲ್ಲ. ಹಾಯ್ ಹಾಯ್ ಹಾಯ್. ಓಕೆ ಓಕೆ ಸೂಪರ್. ಚೆನ್ನಾಗಿದೆ, ಥ್ಯಾಂಕ್ ಯು. ಇದನ್ನ ಕೈಯಲ್ಲಿ ಪಡ್ಕೊಂಬ, ಕೈಲಿ ಹಿಡ್ಕೊಂಬ. ವೆರಿ ಗುಡ್ ಕಂದ. ಕುತ್ಕ ಈ ಕಡೆ ಈ ಕಡೆ ಕುತ್ಕ ಈ ಕಡೆ ಈ ಕಡೆ. ವಿಡಿಯೋ ಅಲ್ಲಿ ನೋಡಿ, ಅಲ್ಲಿ ನೋಡಿ, ಎಲ್ಲಿದೀಯೋ? ಅಲ್ಲಿ ನೋಡು, ಅಲ್ಲಿ ದಿಯೋ ನೋಡಿ, ಇಲ್ಲಿ. ಮಮ್ಮಿ ನೋಡಿ, ಇಲ್ಲಿ ಇಲ್ಲಿ ಮಮ್ಮಿ. ನಾನು ಆ ಕಡೆಯಿಂದ ಬರ್ತೇನೆ. ನೋಡಿ ಫ್ರೆಂಡ್ಸ್, ದಿಯಾ ಎಲ್ಲಿ ಕುತ್ಕೊಂಡಿದ್ದೆ? ಕುತ್ಕ ಕುತ್ಕ. ನೋಡಿ ಫ್ರೆಂಡ್ಸ್, ದಿಯಾ ಬುಟ್ಟಿ ಒಳಗೆ ಕೂರ್ಸ್ಬಿಟ್ಟಿದ್ದಾರೆ. ಕುತ್ಕೊಳ್ತಿಲ್ಲ ಅವಳು, ಸ್ವಲ್ಪ ಹೊತ್ತು ಕೂತಿದ್ಲ ಅಷ್ಟೇ. ಚೆನ್ನಾಗಿದೆ ಅಲ್ಲ ಇದೆಲ್ಲ? ಸೇಮ್ ಅಸ್ಸಾಮಲ್ಲೇ ಏನೋ ಮಾಡ್ತಾರಲ್ಲ ಆ ಥರ. ಅಲ್ಲೋಡಿ ಅಲ್ಲೋಡಿ ಮಮ್ಮಿ 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 ಬುಟ್ಟಿ ಬುಟ್ಟಿ ಬುಟ್ಟಿ. ಮತ್ತೆ ಇನ್ನೊಂದು ಬುಟ್ಟಿ ಇಟ್ಕೊಂಡ್ರೆ ಅವಳಿಗೆ ಬುಟ್ಟಿ ಬೇಕಂತೆ ಫ್ರೆಂಡ್ಸ್. ನೋಡಿ ಚಿನ್ನು, ಹಾಯ್ 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 ಹೇಳಿ, ಹಾಯ್ ಹಾಯ್ ಹೇಳಿ. ಹಾಯ್. ಈ ಬುಟ್ಟಿ ಒಳಗೆ ಕುತ್ಕೋಬೇಕಂತೆ ಅವಳು. ಇದು ಬೇಡ ಬೇಡ, ಇದು ತೂತು ಆಗಿದೆ ನೋಡಿ, ಚೆನ್ನಾಗಿಲ್ಲ. ಚೆನ್ನಾಗಿದೆ ಕಾಸ್ಟ್ಯೂಮ್ಸ್ ಅಲ್ಲ? ಇದು ಹಬ್ಬವಾಗಿದೆ. ಸೊ ಯಾರಾದರೂ ನೆಕ್ಸ್ಟ್ ಊಟಿಗೆ ವಿಸಿಟ್ ಮಾಡಿದರೆ ಊಟಿಯಲ್ಲಿ ಟೀ ಪಾರ್ಕ್ ಅಂತ ಕೇಳಿ. ಇದೇ ಎಲ್ಲರೂ ಹೇಳೋದು. ಸೊ ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ಟೀ ಎಸ್ಟೇಟ್ ಫೋಟೋಸ್ ವೀಡಿಯೋಸ್ ಮತ್ತು ಈ ಥರ ಕಾಸ್ಟ್ಯೂಮ್ಗೆ ಬೆಸ್ಟ್ ಅಂತ ಹೇಳ್ಬೋದು. ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಹೋಪ್ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.